ಬಳೆ ಇಲ್ಲೇ ಇದೆ, ಅಮೃತಂಗೆ ಕೊಟ್ಬಿಡೋಣ. ಇಲ್ಲಾಂದರೆ ಪಾಪ ಗಾಬರಿ ಪಟ್ಕೊಂಡ್ಬಿಡ್ತಾಳೆ. ಹೇಮಾ, ಆಫೀಸ್ ಲೇಟ್ ಆಗ್ತದೆ, ತಿಂಡಿ ಕೊಡ್ತೀಯಾ? ಹ್ಞೂ ರೀ. ಅಯ್ಯೋ ಮರ್ತಿದ್ದೆ ನೋಡಿ. ಅಲ್ಲ ರೀ, ಈ ಬಳೆನ ನೀವ್ಯಾಕೆ ತಂದು ಇಲ್ಲಿಟ್ರಿ? ಇದು ನಿಮ್ಮ ಕೈಗೆ ಹೇಗೆ ಸಿಕ್ತು? ಅಂದರೆ ಈ ಬಳೆ ನಿಂಗೆ ಗೊತ್ತಾ? ಇದೇನ್ರಿ ಹೀಗಂತೀರಾ? ಗೊತ್ತಿರೋದೇನೋ, ಇದು ನಮ್ಮನೆದೇ. ಅಂದರೆ ಯಾರ್ದಿದು? ಅತ್ತೆಮ್ಮದು. ಅತ್ತೆಮ್ಮಗೆ ಅವರತ್ತೆ ಈ ಬಳೆ ಕೊಟ್ಟಿದ್ದು. ಮನೆಗೆ ಅರ್ಜುನ್ ಹೆಂಡತಿಯಾಗಿ ಬರೋಳಿಗೆ ಈ ಬಳೆ ಸೇರಬೇಕು ಅಂತ ಅಮೃತಂಗೆ ಕೊಡು ಅಂದರು. ನಾನೇ ನನ್ನ ಕೈಯಾರೆ ನನ್ನ ಮುದ್ದಿನ ಸೊಸೆಗೆ ಈ ಬಳೆನ ತೊಡಿಸ್ದೆ. ಹೌದಾ? ನಿಜ ಹೇಳ್ತಿದೀಯಮ್ಮ? ಈ ಬಳೆ ಅಮೃತದ? ಅಯ್ಯೋ ಶಿವನೇ, ಸುಳ್ಳು ಹೇಳೋಕೆ ಏನ್ರಿ ಇದೆ ಇದರಲ್ಲಿ? ಈ ಬಳೆ ಅಮೃತಂದೆ, ಅಂದರೆ ಈ ಮನೆ ಸೊಸೆದು. ಅದು ಸರಿ, ನೀವ್ಯಾಕೆ ತಂದಿಟ್ರಿ ಇದನ್ನು? ಇರಿ, ಗಾಬರಿ ಆಗಿರ್ತಾಳೆ, ಕೊಟ್ಟು ಬಂದ್ಬಿಡ್ತೀನಿ. ಒಂದು ನಿಮಿಷ ಕೊಡಿಲ್ಲತ್ತ. ಹೇಮಾ, ಒಂದು ನಿಮಿಷ ಬಂದೇ ಇರು. ಶಿವನೇ, ಇವ್ರು ಎಲ್ಲಿಗೆ ಹೋದ್ರು? ಸರಿಯಾಗೇ ಇದ್ರಲ್ಲ ಇವರು. ಬಳೆ ತಗೊಂಡು ಗಾಬ್ರಿಲ್ ಎಲ್ಲಿ ಹೋದ್ರಿ ಇವರು? ರುದ್ರ, ರುದ್ರ ಅಣ್ಣ, ಆಗಲೇ ಆಫೀಸಿಗೆ ರೆಡಿನಾ? ಅಯ್ಯೋ, ಆಫೀಸ್ ಕತೆ ಬಿಡು, ನಿನ್ನ ಹತ್ರ ಮುಖ್ಯವಾದ ವಿಚಾರ ಮಾತಾಡಬೇಕು. ಇದೇನಣ್ಣ, ಈ ಬಳೆ ಹಿಡ್ಕೊಂಡು ಬಂದಿದ್ಯಾ? ತುಂಬ ಗಾಬರಿಲಿದೆಯಾ? ಏನಾಯಿತು? ರುದ್ರ, ವಿಷಯ ದಿನ ದಿನ ಕಗ್ಗಂಟಾಗ್ತಾ ಇದೆ. ನಾವೇನು ಊಹಿಸ್ಕೊಳಕ್ಕೆ ಸಾಧ್ಯ ಇಲ್ವೋ ಅದೇ ನಡೀತಾ ಇದೆ. ಈ ಬಳೆ ಅದೇ ಅಣ್ಣ, ಈ ಬಳೆ ಅವತ್ತು ನಮ್ಮ ರಮೇಶ ಸತ್ತು ಬಿದ್ದ ಜಾಗದಲ್ಲಿ ಸಿಕ್ಕಿದ್ದಲ್ವಾ? ಹೌದು ರುದ್ರ, ಆದರೆ ಈ ಬಳೆ ಯಾರ್ದು ಅಂತ ಗೊತ್ತಾ? ಇದನ್ನ ಗೊತ್ತು ಮಾಡ್ಕೊಳ್ಳೋದಕ್ಕೆ ತಾನೇ ಅಣ್ಣ ನಾವು ಒದ್ದಾಡ್ತಿರೋದು. ಸರಿ, ಅವತ್ತು ಈ ಬಳೆನ ಎಲ್ಲೋ ನೋಡಿದ್ದೀನಿ ಅಂತಿದ್ದಲ್ಲ, ನೆನಪಾಯ್ತಾ? ಅದೇ ವಿಚಾರ ಮಾತಾಡೋದು ಬಂದಿದ್ದೀನಿ ರುದ್ರ. ಈ ಬಳೆ ಯಾರ್ದು ಅಂತ ಗೊತ್ತಾಯ್ತಾ? ಯಾರ್ದಣ್ಣ? ಅಂಗೈಲಿ ಮೆಣಸಿನ್ಕಾಯಿ ಇಟ್ಕೊಂಡು ಊರೆಲ್ಲ ಖಾರದ ಪುಡಿ ಕಲಿತಾ ಇದೀವಿ ರುದ್ರ. ಅಂದರೆ ಈ ಬಳೆ ಬೇರೆ ಯಾರ್ದು ಅಲ್ಲ, ನಮ್ಮ ಮನೆಯವ್ರದ್ದೇ. ಏನಾಯಿತು? ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಅಮೃತ ಅವರೇ, ಏನಾಯಿತು? ಯಾಕೆ ಇಷ್ಟೊಂದು ಗಾಬರಿಲಿ ನಿಂತಿದ್ದೀರಾ? ಏನಮ್ಮ ಅಮೃತ, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಾರ ಹಾಗೆ ನಿಂತಿದೆಯಲ್ಲ, ಏನಾಯ್ತು ಹೇಳೋ? ಈಗ ಇವಳು ಏನು ಮಾಡಿದ್ಲಂತ ಇವಳು ಹೀಗೆ ಬೈತಾ ಇದ್ದೀರಾ ನೀವು? ಹೇಮಾ, ನಿನಗೆ ವಿಚಾರ ಗೊತ್ತಿಲ್ಲ, ಸುಮ್ಮನೆ ಇರು. ನಿನ್ನೆ ಕೇಳ್ತಿರೋದು ಹೇಳಮ್ಮ. ಏನು ಹೇಳಬೇಕು ಮಾವ? ಈ ಬಳೆ ಯಾರ್ದು ಅಂತ ಗೊತ್ತು ತಾನೆ? ಇದನ್ನ ಅಮ್ಮ ತಾನೇ ನೀನು ಕೊಟ್ಟಿದ್ದು. ಅಮೃತ ಕೈನಲ್ಲಿದ್ದ ಬಳೆ ನನ್ನ ಕೈಗೆ ಹೇಗೆ ಬಂತು ಅಂತ ಎಲ್ಲರೂ ಯೋಚಿಸ್ತಿದ್ದೀರಲ್ಲ. ಎಲ್ಲರೂ ಕೇಳಿಸ್ಕೊಳ್ಳಿ, ಈ ಬಳೆ ನಮ್ಮ ಸ್ನೇಹಿತ ರಮೇಶ ಸತ್ತಿದ್ನಲ್ಲ, ಅವನ ಬಾಡಿ ಪಕ್ಕ ಬಿದ್ದಿತ್ತು. ಏನಮ್ಮ ಅಮೃತ, ಈಗ ಹೇಳು, ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ? ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಮತ್ತೆ ನಿನ್ನ ಕೈನಲ್ಲಿದ್ದ ಬಳೆ ನಮಗೆ ಸಿಗೋಕೆ ಹೇಗೆ ಸಾಧ್ಯ?
ಓಹೋ, ಬಳೆಗೆ ತಾನೇ ಕೈಕಾಲು ಬಂದು ಹೋಗಿ ಅವನ ಪಕ್ಕ ಬಿತ್ತು ಅಲ್ವಾ? ಅತ್ತೆಮ್ಮ, ನೀವು ಹೀಗೆ ಮಾತಾಡೋದು ಸರಿಯಲ್ಲ. ಮತ್ತಿನ್ನು ಹೇಗೆ ಮಾತಾಡಬೇಕು ಹೇಮಾ? ನೋಡಮ್ಮ ಅಮೃತ, ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನಮ್ಮ ಸ್ನೇಹಿತ ರಮೇಶ ಸತ್ತ ಜಾಗದಲ್ಲಿ ನಿನಗೇನು ಕೆಲಸ? ನೋಡಿ ಮಾವ, ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡಿ. ಈ ಬಳೆ ಅಲ್ಲಿ ಹೇಗೋಯ್ತೋ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಎಲ್ಲೂ ಹೋಗಿಲ್ಲ 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 ಅಷ್ಟೇ. ಏನಿದು ಏನಿದು ಅಂದರೆ ನನ್ನ ಮಗ ವಿಷ್ಣು ಸುಳ್ಳು ಹೇಳ್ತಾ ಇದ್ದಾನೆ ಅಂತನಾ? ನಿಜ ಹೇಳು. ನೀನಲ್ಲಿ ಹೋಗಿಲ್ಲ ಅಂದಮೇಲೆ ಈ ಬಳೆ ಅದಷ್ಟದೇ ಅಲ್ಲಿ ಹೋಗೋಕ್ಕೆ ಹೇಗೆ ಸಾಧ್ಯ? ಹೌದು, ಹೇಗೆ ಸಾಧ್ಯ ಹೇಳು? ಈ ಗೊಂದಲ ಸಂದೇಹಗಳೆಲ್ಲ ಬಗೆಹರಿಲೇಬೇಕು. ಉತ್ತರ ಕೊಡು ಅಮೃತ. ನಮ್ಮ ರಮೇಶನ ಸಾವುಗೂ ನಿನಗೂ ಏನು ಸಂಬಂಧ? ಅಯ್ಯೋ, ಈಗೇನು ಮಾಡಲಿ? ಛೇ, ಅವತ್ತೇ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ಈ ಸಂಕಷ್ಟದಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಇವ್ರಿಗೆಲ್ಲ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ. ಅದಕ್ಕೆ ಸರಿಯಾಗಿ ಸಾಕ್ಷಿ ಬೇರೆ ಸಿಕ್ಬಿಟ್ಟಿದೆ. ಶೇಷ, ಇಷ್ಟು ದಿನ ನನ್ನ ಸಹಾಯಕ್ಕೆ ನೀನಿದ್ದೆ, ಈಗ ನೀನೂ ಇಲ್ಲ. ಭಗವಂತ, ಈ ಸಂಕಷ್ಟದಿಂದ ನೀನೇ ನನ್ನನ್ನು ಪಾರು ಮಾಡಬೇಕು. ಹೇಳು. ನೀನು ಮೌನವಾಗಿ ನಿಂತ್ಬಿಟ್ರೆ ಅನುಮಾನ ಪರಿಹಾರ ಆಗಲ್ಲ. ಅವತ್ತು ರಾತ್ರಿ ನೀನು ಎಲ್ಲಿ ಹೋಗಿದ್ದೆ? ನಾನು ಈಗಲೂ ಅದನ್ನೇ ಹೇಳ್ತಿರೋದು. ನಾನು ಎಲ್ಲೂ ಹೋಗಿಲ್ಲ. ಅವತ್ತು ಮನೆಯಿಂದ ಹೊರಗಡೆ ನಾನು ಎಲ್ಲೂ ಹೋಗೇ ಇಲ್ಲ. ಅವತ್ತು ರಾತ್ರಿ ಪೂರ್ತಿ ನಾನು ಮನೇಲೇ ಇದ್ದೆ. ಸುಳ್ಳನ್ನು ಸತ್ಯ ಅಂತ ಸಾಧಿಸೋಕೆ ಹೋಗ್ಬೇಡ ಅಮೃತ. ಸಾಕ್ಷಿ ಇಲ್ಲೇ ಇದೆ, ನಿಜ ಹೇಳು. ಸುಳ್ಳು ಹೇಳಿದ್ರೆ ತಾನೇ ಸಾಧಿಸ್ಬೇಕು. ನಾನು ಹೇಳ್ತಾ ಇರೋದು ಸತ್ಯ. ಅವ್ರು ಹೇಳ್ತಾ ಇದ್ದಾರಲ್ಲ, ಯಾಕೆ ಯಾರು ಅವ್ರ ಮಾತು ನಂಬ್ತಾ ಇಲ್ಲ? ಸರಿ, ಅವ್ರ ಮಾತು ಬೇಡ, ನನ್ನ ಮಾತು ನಂಬ್ತೀರಾ ಅಲ್ಲ? ಅವತ್ತು ಇಡೀ ರಾತ್ರಿ ಅಮೃತ ಅವರು ನನ್ನ ಜೊತೆನೇ ಇದ್ರು. ಇದಕ್ಕೆ ನಾನೇ ಸಾಕ್ಷಿ. ಸುಳ್ಳು. ನನ್ನ ಮೇಲೆ ಅನುಮಾನ ಬರದೇ ಇರಲಿ ಅಂತ ಅವ್ರು ಆ ರೀತಿ ಸುಳ್ಳು ಹೇಳ್ತಿದ್ದಾರೆ. ನಾನು ಅವತ್ತು ರಾತ್ರಿ ಅರ್ಜುನ್ ಅವ್ರ ಜೊತೆ ಇರಲಿಲ್ಲ. ಮತ್ತೆ ಅರ್ಜುನ್ ಜೊತೆ ನೀನಿಲ್ಲ ಅಂದಮೇಲೆ ಬೇರೆ ಎಲ್ಲೋ ಹೋಗಿದ್ದೆ? ಹೇಳೋ. ಅದನ್ನು ನಾನು ಹೇಳ್ತೀನಿ ಅತ್ತೆಮ್ಮ. ಅಮೃತ ಅವತ್ತು ರಾತ್ರಿ ನನ್ನ ಜೊತೆಗಿದ್ಲು. ಆದರೂ ಈ ಕೊಲೆನಲ್ಲಿ ಅಮೃತ ಕೈವಾಡ ಇದೆ ಅಂತ ನನಗನ್ನಿಸ್ತಾ ಇದೆ. ಅಮೃತ ನಾವು ಅಂದ್ಕೊಂಡಾಗೆ ಸೀದಾ ಸಾದಾ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಏನಾದರೂ ಮಾಡಲೇಬೇಕು. ಹ್ಞೂ ಅಣ್ಣ. ಅವತ್ತೇ ನಾನು ಪಡ್ಕೊಂಡೆ. ಏನು ಮಾಡುತ್ತೀಗ? ನನಗೆ ನನ್ನ ಸೊಸೆ ಮೇಲೆ ನಂಬಿಕೆ ಇದೆ. ಆದರೆ ಆ ನಂಬಿಕೆ ನಮಗಿಲ್ಲ. ಹೌದು. ಅಜ್ಜಿ, ಏನಿದಲ್ಲ? ಅವ್ರು ಅಷ್ಟೆಲ್ಲ ಹೇಳಿದ್ರು ನಿಮ್ಮ ಅನುಮಾನ ಬಗೆಹರಿದಿಲ್ವಾ? ಅರ್ಜುನ್, ನೀನು ಮಾತಾಡಬೇಡ ಅಂತ ಆಗಲೇ ಹೇಳ್ದೆ ತಾನೆ? ಇಲ್ಲ, ನಮ್ಗಿನ್ನ ಅನುಮಾನಗಳಿವೆ. ಅದು ಪರಿಹಾರ ಆಗಬೇಕು ಅಂದರೆ ಅಮೃತ ನಡಿ ನಮ್ಮ ಜೊತೆ. ಎಲ್ಲಿಗೆ? ಭೈರವ ಬಾಬಾ ಹತ್ರ. ಏನು, ಭೈರವ ಬಾಬಾ ಹತ್ರನಾ? ಇಲ್ಲ, ನಾನು ಬರಲ್ಲ. ನೀನು ಬರಲೇಬೇಕು ಅಮೃತ.